ಪ್ರಮುಖವಾಗಿ 2017ರಲ್ಲಿ ನಿರ್ಮಿಸಿದ್ದ 7 ಅಂತಸ್ತಿನ 600 ಹಾಸಿಗೆಯ ಆಸ್ಪತ್ರೆ ಇದು. ಆಸ್ಪತ್ರೆಯಲ್ಲಿ ನೀರು ಉಕ್ಕೋಕೆ ಕಾರಣ ಏನ್ ಗೊತ್ತಾ? ಯಾಕೆ ನೆಲಮಹಡಿಯಲ್ಲಿ ಇಷ್ಟೆಲ್ಲ ನೀರು ಬರ್ತಾ ಇದೆ? ಈ ಹಿಂದೆ ಬಾವಿ ಮೇಲೆಯೇ ಕಟ್ಟಿದ್ದಾರಂತೆ ಆಸ್ಪತ್ರೆ. ಇದೇ ಕಾರಣಕ್ಕೆ ನೆಲಮಹಡಿಯಲ್ಲಿ ಉಕ್ಕಿ ಬರ್ತಾ ಇದೆಯಾ ನೀರು ಅನ್ನೋದು ಪ್ರಶ್ನೆ. ಒಂದು ವೇಳೆ ಆಸ್ಪತ್ರೆ ಕುಸಿತ ಆದ್ರೆ ಯಾರ್ ಹೊಣೆ? ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಪ್ಪ, ಯಾರಿಗಾದ್ರೂ ಯಾರ್ ಜವಾಬ್ದಾರರು? ವರ್ಷದ ಹಿಂದೆಯೇ ಶಾಶ್ವತವಾಗಿ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿತು. ಬಟ್ ಇದೇನಾ ನೀವು ಕೈಗೊಂಡಂತಹ ಕ್ರಮ? ಬಡವರಿಗೆ ಅಥವಾ ರೋಗಿಗಳಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಆಸ್ಪತ್ರೆಯನ್ನು ನಿರ್ಮಿಸಿದ್ರಿ. ಆದ್ರೆ ನಿರ್ಮಿಸಿದ ಬಳಿಕ ಈ ಅವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಯಾರ್ದು? ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಜಸ್ಟ್ ಆಸ್ಪತ್ರೆ ನಿರ್ಮಾಣ ಆಗ್ಬಿಟ್ರೆ ಸಾಲದು, ಅಲ್ಲಿ ಬರುವಂತಹ ರೋಗಿಗಳಿಗೆ ಎಷ್ಟು ಮಟ್ಟಿಗೆ ಸರಿಯಾಗಿ ಚಿಕಿತ್ಸೆ ಸಿಗುತ್ತೆ, ಅಲ್ಲಿ ವ್ಯವಸ್ಥೆ ಎಷ್ಟು ಸರಿಯಾಗಿದೆ, ಇದೆಲ್ಲವೂ ಕೂಡ ಪ್ರಶ್ನೆ. ಇಷ್ಟೆಲ್ಲ ನೀರು ಬರ್ತಾ ಇದ್ರು ಕೂಡ ಯಾಕೆ ಕೇರ್ಲೆಸ್ ಮಾಡ್ತಿದೆ ಜಿಲ್ಲಾಡಳಿತ ಅಂತ? ಶ್ರುತಿ, ಪ್ರಮುಖವಾಗಿ ಏನು ಬೀದರ್ನ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ ನಲ್ಲಿ ಏನು 2017ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಒಂದು ಕಟ್ಟಡ ಕಟ್ಟಿದ್ದಾರೆ. ಆದ್ರೆ ಆ ನೆಲಮಹಡಿಯಲ್ಲಿ ಕೆಳಭಾಗದಲ್ಲಿ ಏನು ಅಲ್ಲಿ ಪುರಾತನ ಬಾವಿಗಳಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಬಾವಿ ಮೇಲೆ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಆ ಒಂದು ಆಸ್ಪತ್ರೆಯ ಕಟ್ಟಡ ಕಟ್ಟಿದ್ದಾರೆ. ಈಗ ಒಂದು ಆಸ್ಪತ್ರೆಗೆ ಜಲಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಝರಿ ರೂಪದಲ್ಲಿ ಬುಗ್ಗೆ ರೀತಿಯಲ್ಲಿ ನೀರು ಸಂಗ್ರಹವಾಗ್ತಾ ಇರುವಂತಹ ಕಾರಣ ನೆಲಮಹಡಿಯಲ್ಲಿ ಸಂಪೂರ್ಣವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗ್ತಾ ಇರುವಂತದ್ದು. ಅದಲ್ಲೇ ಆ ನೀರಿನಿಂದ ಅಲ್ಲಿ ಏನು ಪಿಲ್ಲರ್ ಇದ್ದಾವೆ ಅವು ಕೂಡ ಹಾಳಾಗ್ತಾ ಇದ್ದಾವೆ. ಈಗಾಗಲೇ ಈ ಕುರಿತು ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಆ ನೀರು ಸಂಗ್ರಹವಾಗಿದ್ದ ಕಾರಣ ಸಾಕಷ್ಟು ಒಂದು ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಅಂತಂದ್ರೆ ನೀರು ಹೆಚ್ಚಾಗಿದ್ದ ಕಾರಣ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಮಕ್ಕಳ ವಾರ್ಡ್ ನಲ್ಲಿ ವಿದ್ಯುತ್ ಕೂಡ ಆಗಿತ್ತು. ಅದರಿಂದ ಸಾಕಷ್ಟು ಸಮಸ್ಯೆ ಆಗಿತ್ತು. ಆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿ ಈ ಒಂದು ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿದ್ರು. ಅಂತಂದ್ರೆ ಏನು ಬ್ರಿಮ್ಸ್ ಜಿಲ್ಲಾಸ್ಪತ್ರೆ ಕೆಳಮಹಡಿಯಲ್ಲಿ ನೀರು ನಿರಂತರವಾಗಿ ನೀರು ಬರ್ತಾ ಇದೆಯಲ್ಲ, ಅದನ್ನ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ವರದಿ ಕೂಡ ಸಿದ್ಧತೆ ಮಾಡಲಾಗಿತ್ತು. ಆದ್ರೆ 1 ವರ್ಷವಾದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ. ಜಿಲ್ಲಾಸ್ಪತ್ರೆಯ ಏನು ಡೈರೆಕ್ಟರ್ ಆಗಿರುವಂತಹ ಶಿವಕುಮಾರ್ ಶೆಟ್ಟರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಈ ಕಡೆ ಯಾವುದೇ ರೀತಿ ಗಮನ ಹರಿಸ್ತಿಲ್ಲ. ಅಲ್ಲಿನ ರೋಗಿಗಳು ಆತಂಕ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೇ ರೀತಿ ಮುಂದುವರೆದ್ರೆ ಈ ಒಂದು 10-15 ವರ್ಷಗಳ ಒಳಗಡೆ ಈ ಒಂದು ಕಟ್ಟಡ ಕುಸಿಯುವ ಭೀತಿ ಕೂಡ ಇದೆ ಅಂತ ಕೆಲ ತಜ್ಞರು ಕೂಡ ಹೇಳಿರುವಂತದ್ದು. ಅಂತಂದ್ರೆ ಇದು ಈ ಒಂದು ಏನು ನಿರಂತರವಾಗಿ ನೀರು ಜಮಾವಣೆ ಆಗ್ತಾ ಇದೆಯಲ್ಲ ನೆಲಮಹಡಿಯಲ್ಲಿ, ಈ ಒಂದು ಝರಿ ರೂಪದಲ್ಲಿ ನೀರನ್ನ ಅಟ್ಲೀಸ್ಟ್ ಈಗ ನಮ್ಮ ವರದಿಯಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಏನಾದ್ರೂ ಕ್ರಮ ಕೈಗೊಳ್ಳುತ್ತಾ, ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.